ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ದಿನನಿತ್ಯದ ಕರ್ಮ ಮೊದಲದಾಗಿ ಧರ್ಮಸ್ಥಳದ್ದು ಅಂತ ಹೌದು ಸಾಕಷ್ಟು ಮಾತಾಡಿದ. ಯಾಕಂದ್ರೆ ನ್ಯಾಯನೇ ಸಿಗ್ತಾ ಇಲ್ಲ ಅಲ್ಲೇ ಅಂತ ಅನಿಸೋದೇನು ಸತ್ಯನ ಹೌದು. ಯಾಕಂದರೆ ಯಾರು ದೂರದಾರಿದ್ದಾರೋ ಅವರು ಇವತ್ತಲ್ಲಿ ಕ್ರಿಮಿನಲ್ಸ್ ಆಗ್ತಾಯಿದ್ದಾರೆ, ಅಪರಾಧಿಗಳಾಗ್ತಾಯಿದ್ದಾರೆ, ಶಿಕ್ಷೆಗೆ ಒಳಗಾಗುವಂಥ ಪ್ರಸಂಗ ಬರ್ತಾಯಿದೆ. ವಿಷಲ್ ಬ್ಲೋವರ್ನ ಇವತ್ತು ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅನ್ನುವಂತಹ ವಾತಾವರಣ ಬಿಂಬಿಸೋ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಯಾವ ವ್ಯಕ್ತಿ ಸಾಕ್ಷಿದಾರನಾಗೆ ಇಡೀ ಅಲ್ಲಿ ನಡೆದಂಥ ಘಟನೆಗಳಿಗೆ ಆಧಾರ ಆಗಿ ಹೇಳಿಕ್ಕೆ ಬಂದಿದ್ನೋ ಅವನು ಇವತ್ತು ಉಲ್ಟಾ ಹೊಡೆಯುವಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಅದಕ್ಕೆ ಸರ್ಕಾರದ ಯಂತ್ರ SIT ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಸಹಕಾರ ಮಾಡ್ತಾಯಿದ್ದಾರೆ. ಹೀಗಾಗಿ ಜಗದಲ್ಲಿ ಎಲ್ಲೂ ಎಲ್ಲಿದು ದೂರದಾರರನ್ನೇ ಅಪರಾಧಿಯನ್ನಾಗಿ ಮಾಡಿದಂಥದ್ದು. ಒಬ್ಬರಲ್ಲ 5-6 ಜನರನ್ನು ಅಪರಾಧಿ ಮಾಡ್ತಾಯಿದ್ದಾರೆ. ಆ ನೋವನ್ನು ಉಳ್ಳಂಥ ಕುಟುಂಬಗಳನ್ನು ಇವಾಗ ಬಲಿಪಶು ಮಾಡ್ತಾಯಿದ್ದಾರೆ. ಕುಸುಮಾವತಿಯವ್ರ ಬದಲಾಗಿನ ತಪ್ಪು ಸಂದೇಶಗಳು ಬಿಚ್ಚು ಪ್ರಯತ್ನ ಮಾಡ್ತಾಯಿದ್ದಾರೆ. ತಿಮ್ರೋಡಿಯವರನ್ನು ಸಹಿತ ನಗರ ನಕ್ಸಲರು ಅನ್ನೋಷ್ಟು ಮಟ್ಟಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ. ಅದು ಈ ಒಂದಲ್ಲಿ ಘಟನೆಗಳ ಬಗ್ಗೆ ಆದ ದುರಂತಗಳ ಬಗ್ಗೆ ಮಾತಾಡಿದವರು ಇಲ್ಲಿ ಶಿಕ್ಷೆಗಳಾಗುವಂಥ ಪ್ರಸಂಗ ತರ್ತಾ ಇದ್ದಾರೆ. ಇದು ಮೊದಲೇ ಈಗ ಸಾವು ನೋವುಗಳಾಗಿದ್ದಾವೆ, ಅದೇ ಕಾಲಕ್ಕೆ ಅಪರಿಚಿತ ಸಾವು ಎಷ್ಟೋ ಆಗಿದ್ದಾವೆ, ಹೊಸ ಸಾವುಗಳಾಗಿದ್ದಾವೆ. ಇದ್ರ ಬಗ್ಗೆ ಕೇಳಿದವರು ಅಪರಾಧಿಗಳು ಆಗಿದ್ದಾರೆ ಇವತ್ತು ಅಂದಾಗ ಈ ಯಾವಾಗ ತನಿಖೆ ಆಗೋದು? ಈಗಾಗಲೇ SIT ತನಿಖೆಯನ್ನು ಮುಗಿಸಿ ಅಂತಿಮ ವರದಿ ಕೊಡೋ ತಯಾರಿ ನಡೆಸಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿವರೆಗೆ ಡೆವಲಪ್ಮೆಂಟ್ ನೋಡಿದಾಗ ಅಂತಿಮ ವರದಿ ಬರುವುದರೊಳಗೂ ಸಹಿತ ಯಾರ ಮೇಲೆ ಆರೋಪ ಮಾಡಿದ್ರು ಅವ್ರಿಗೆ ಎನ್ಕ್ವೈರಿ ನಡೆದಿಲ್ಲ, ಮಾತಾಡಿಸೇ ಇಲ್ಲ, ಅವ್ರ ಸಮೀಪ ಹೋಗಿಲ್ಲ. ಘನಘೋರವಾದ ಆರೋಪನ ಮಾಡಿದ್ದಾರೆ ಇವರೆಲ್ಲರೂ, ಒಂದಲ್ಲ ಎರಡಲ್ಲ ಅನೇಕ ಜನ. ಯಾರು ಆರೋಪ ಮಾಡ್ತಾ ಬಂದಿದ್ದಾರೆ ಅವರೇ ಇಲ್ಲಿ ಅಪರಾಧಿ ಆಗ್ತಾ ಬಂದಿದ್ದಾರೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಇಲ್ಲಿ ಎಲ್ಲೇ ಇವತ್ತು 30-40 ವರ್ಷಗಳಾಯ್ತು ಎಲ್ಲ ಶುರುವಾಗಿ, 79-80 ದಶಕದಿಂದ ಶುರುವಾಗಿದೆ. ಈ ಒಂದು ಕೊಲ್ಲುವ, ಅತ್ಯಾಚಾರ ಮಾಡುವ ಕ್ರಿಯೆಗಳು ನಿರಂತರ ನಡೀತಾ ಬಂದಿದ್ದಾವೆ. ಇದ್ರ ಬಗ್ಗೆ ಯಾವ ತನಿಖೆ ಇಲ್ಲ. ಮಾಡಲಿಕ್ಕೆ ಹೊರಟವರು, ಅದು ಹೇಳಿಕ್ಕೆ ಹೋದವ್ರನ್ನ ಅಪರಾಧಿಗಳು ಮಾಡಿದ್ದಾರೆ. ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇದೆಲ್ಲ ತಪ್ಪಿಸ್ಬೇಕಂತಕೊಂಡು ಒಬ್ಬ ವ್ಯಕ್ತಿ ಅಂತಂದು ಆ ವ್ಯಕ್ತಿ ಇದ್ದಂದು ನಾನು ಸಾಕ್ಷಿ ಹೇಳ್ತೀನಿ, ಇದೆಲ್ಲ ಕಾರಣಕರ್ತ ಹೆಗ್ಗಡೆ ಅವರು ಮತ್ತು ಅವ್ರ ಕುಟುಂಬದವರು ದೊಡ್ಡವರು ಕೂಡ ಮಾಡಿದ್ದಾರೆ ಅಂತ ಹೇಳ್ತೀನಿ ಅಂತ ಬಂದ ವ್ಯಕ್ತಿ ಅವನು ತನ್ನ ಟೋನ್ ಬದಲು ಮಾಡಿ ಇವತ್ತು ವಿರೋಧವಾಗಿ ಮಾತಾಡ್ತಾ ಇದ್ದಾನೆ. ಇವರು ನಮ್ಗೆ ಕರ್ಕೊಂಡ್ಬಂದ್ರಿ ಸಾಕ್ಷಿದಾರನ ಅಂತ ಹೇಳ್ತಾ ಇದ್ದಾನೆ. ಮತ್ತು ಅಲ್ಲಿ ಹೆಣಗಳನ್ನು ಹುಗಿ ಕೆಲಸನ ಮಾಡುವಂಥ ವ್ಯಕ್ತಿ ಸ್ವತಃ ಅವನೇ ಹಿಂಗೆ ಸುಳ್ಳು ಹೇಳಿದಾಗ ಅಲ್ಲಿ ಜನ ಏನು ಮಾಡಲಿಕ್ಕೆ ಸಾಧ್ಯ? ಸುಳ್ಳು ಹೇಳಿದನೋ ಹೇಳಿಸಿದನೋ ಹೆಂಡರ ಮಕ್ಕಳ ಅಕ್ಕ ತಂಗಿಯರ ಭಯ ತೋರಿಸಿ ಅವನು ಬದಲಾಯಿಸಿರು ಅನ್ನೋ ಆರೋಪಗಳು ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇನೂ ಇರಲಿ, ಇದೆಲ್ಲ ತನಿಖೆ ಆಗಬೇಕಾಯ್ತಲ್ಲ, ಪ್ರತಿಯೊಂದು ತನಿಖೆ ಆಗಬೇಕಾಗಿತ್ತು, ಯಾಕೆ ಆಗಲಿಲ್ಲ ಇಲ್ಲಿವರೆಗೆ? ಹೀಗಾಗಿ ಇದ್ರ ಬಗ್ಗೆ ನಿಶ್ಚಿತವಾಗಿಯೂ ಜನ ನಿರಾಶೆಗೊಂಡಿದ್ದಾರೆ. ಹಾಗಾದರೆ ಸುಮ್ಮನೆ ಕೂತಿಲ್ಲ ಜನ. ಯಾವ ವ್ಯಕ್ತಿಯನ್ನು ಇವತ್ತು ಆರೋಪಿ ಮಾಡಲಿಕ್ಕೆ ಹೊರಟಿದ್ದಾರೆ, ಯಾವ ವ್ಯಕ್ತಿಗಳನ್ನು ಅವರ ಇವತ್ತು ಹೀರೋ ಆಗಿ ನಿಜವಾಗಿ ಹೊರಗೆ ಬರ್ತಾ ಇದ್ದಾರೆ. ತಿಮ್ರೋಡಿಯವರಾಗಿರ್ಬೋದು, ಮಟ್ಟನವರಾಗಿರ್ಬೋದು, ಅದೇ ಕಾಲಕ್ಕೆ ವಿಠಲಗೌಡ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಅನೇಕ ಜನ ಅಲ್ಲಿ ಹೋರಾಟ ಮಾಡಿದಂಥವ್ರು, ZT ಅಂಥವರು, ಇವರೆಲ್ಲರೂ ಇವತ್ತಲ್ಲಿ ಜನರ ಜೀವನದ ಅಂಗಗಳಾಗಿ ಹೋಗ್ತಾ ಇದ್ದಾರೆ. ಅವ್ರು ಎಲ್ಲರೂ ಬೇಕಾಗುವಂಥವ್ರಾಗಿ ಹೋಗ್ತಾ ಇದ್ದಾರೆ. ಯಾವ ವ್ಯಕ್ತಿಗಳು ಆರೋಪ ಮಾಡಲಿಕ್ಕೆ ಬಂದಿದ್ರು ಅವ್ರು ಇವತ್ತು ಸಹಜವಾಗಿ ಕಟಕಟಿಗೆ ತಂದು ನಿಲ್ಲಿಸುವಂಥ ಪ್ರಸಂಗ ಬಂದ ಕೂಡಲೇ ಸಹಜ ಜನಕ್ಕೂ ಸಹಿತ ಆತಂಕ ಆಗಲಿರ್ತದೆ. ಹೆಂಗಪ್ಪ ಇದು ಸತ್ಯ ಹೇಳೋರ ಗತಿ ಹೆಂಗಾದ್ರೆ ಮತ್ತು ಸುಳ್ಳು ಹೇಳೋರು ಎಲ್ಲ ಮುಂದುವರಿತಾವಾದ್ರೆ ಈ ದೇಶದ ಗತಿ ಏನು ಅನ್ನುವಷ್ಟು ಮಟ್ಟಿಗೆ ಚಿಂತನೆ ಮಾಡುವಂಥದ್ದು. ಅದಕ್ಕಾಗಿ ಇವತ್ತು ಮೂಮೆಂಟಿಗೆ ಬಂದು ನಿಂತಿದೆ. ಇವತ್ತು ಅನಿವಾರ್ಯವಾಗಿ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ನಮ್ಮ ಮೇಲೆ ದಾಳಿಗಳಾಗ್ತಾಯಿದ್ದಿಲ್ಲ, ಮೂಲ ವಹಿಸೋದು ಹೇಗೆ? ಅದಕ್ಕೆ ಪೆನ್ನಿನ ಮೂಲಕ ಸಹಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಜನಜಾಗೃತಿ ಮಾಡುವಂಥ ಕೆಲಸಕ್ಕೆ ಕಳೆದಿದ್ದಾರೆ. ಈಗ ಇರೋದು ಒಂದು ಹೋರಾಟ ಮಾಡಿ ತೊಗೊಳ್ಳುವಂಥದ್ದು, ಇದನ್ನೆಲ್ಲ ಹೋರಾಟ ಮಾಡಿಬಿಡುವಂಥದ್ದು ಅನ್ನೋ ಸ್ಥಿತಿಗೆ ಬಂದಿರುತ್ತೆ. ಹೋರಾಟಕ್ಕೆ ತನ್ನದೇ ಆದ ಶಕ್ತಿನೂ ಇಲ್ಲ ಅಂತಲ್ಲ. ಆದರೆ ಇವತ್ತು ನಾವು ಹೋರಾಟವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಸಹಿತ ಅಷ್ಟೇ ಕಠಿಣವಾದ ಪ್ರಶ್ನೆ ಆದಂಗೆ ಆಗಿದೆ. ಯಾಕಂದರೆ ಅದು ಕಾನೂನುಬದ್ಧಾಗಿರಬೇಕು ಮತ್ತು ಜೊತೆಗೆ ಶಾಂತಿಯನ್ನು ಭಂಗ ಮಾಡೋದಂಗೆ ಇರಬೇಕು ಅನ್ನೋಂಥ ಕೆಲವೊಂದು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ಯಾವ ಬೇಕಾದ್ರೆ ಏನು ಬೇಕಾದ್ರೆ ಅಪ್ಲೈ ಆಗ್ಬೋದು ಇವಾಗ ಈ ಒಂದು ಹೋರಾಟಗಳಿಗೆ. ಅದಕ್ಕೆ ಹೋರಾಟ ಸಾಧಿಗಳಂಥವ್ರಿಗೆ ಇದೊಂದು ಭಯ ಇದ್ದೇ ಇರ್ತದೆ. ಆದರೆ ಸತ್ಯ ಹೇಳಿಸುವಂಥ ಕ್ರಿಯೆ ಏನಾದರೂ ಆಗಬೇಕಾಗಿದ್ದರೆ ಈ ಹೋರಾಟಗಳಿಂದ
ಈ ಚಳವಳಿಗಳಿಂದ ಅನ್ನೋದ್ರಲ್ಲಿ ಎರಡು ಮಾತ್ರ ಇಲ್ಲ. ಇವು ನಡೀತಾ ಇದ್ದಾಗ ಮಾತ್ರ ಸತ್ಯಗಳು ಹೊರಗೆ ಬರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇ ನೆಲೆಯಲ್ಲಿ ಇವತ್ತು ಈ ಎಲ್ಲ ದಿಶೆಯಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ಈ ಎಲ್ಲ ಹೋರಾಟಗಾರರು ಜೊತೆಗೆ ಹೆಣ್ಣು ಮಕ್ಕಳು ಮತ್ತು ನಮ್ಮ ಈ 6 ಜನ ನಿಶ್ಚಿತವಾಗಿಯೂ ಈ ವಿಷಯವನ್ನು ಎತ್ತಿ ಅಂದರೆ ಸೌಜನ್ಯಾಳ ಕೇಸನ್ನು ಹಿಡ್ಕೊಂಡು ಹೋರಾಟ ಮಾಡುವಂಥವ್ರು ಸಹಿತ ಇವತ್ತು ಅಪರಾಧಿಗಳಾಗುವ ಎಲ್ಲ ಒಂದು ಸನ್ನಿವೇಶ ಬಂದು ನಿಂತಿದ್ದಾರೆ ಅಂತ ಅನಿಸ್ತದೆ. ಬಟ್ ಅದು ಆಗೋದಲ್ಲ ಸುಲಭದ ಕೆಲಸ ಅಲ್ಲ. ಯಾಕಂದರೆ ಇಲ್ಲಿವರೆಗೆ ಆದಿದ್ದು ಅಲ್ಲೇ ಸುತ್ತಮುತ್ತ ಸಣ್ಣ ಸಣ್ಣ ಪ್ರದೇಶ ಆಗೋದ್ರಿಂದ ಮುಚ್ಚೋಗಿತ್ತು. ಆದರೆ ಇದು ಇವತ್ತೇನಪ್ಪ ಅಂದರೆ ಇಡೀ ನಾಡಿನ ಜನತೆಯ ಒಂದು ಸ್ವಾಭಿಮಾನವನ್ನು ಆತ್ಮಸ್ಥೈರ್ಯವನ್ನು ಕೆಣಕುವಂಥ ಪ್ರಯತ್ನ ನಡೆದು ಹೀಗಾಗಿ ಮುಚ್ಚೋಗುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಇದ್ದಾವೆ. ಇವತ್ತು ಹೆಣ್ಮಕ್ಳು ಗಂಡ್ಮಕ್ಳು ಸಹ ಮಾಡಿದ್ದಾರೆ. ಅದರಲ್ಲೇ ನಾಡಿನ ತುಂಬ ಅಡ್ಡಾಡುವಂಥದ್ದು ತಿರುಗಾಡುವಂಥ ಕೆಲಸವನ್ನು ಮಾಡ್ತಾ ಹೋರಾಟವನ್ನು ಮುಂದುವರೆಸ್ತಾ ಇದ್ದಾರೆ. ಈ ನೆಲೆಗಟ್ಟಿನಲ್ಲೇ ಇವತ್ತು ಈ ಒಂದು ಹೋರಾಟಕ್ಕೆ ಮತ್ತಷ್ಟು ಬೆಲೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಇಲ್ಲಿ ಏನಪ್ಪ ಅಂದ್ರೆ ಸರ್ಕಾರಕ್ಕೂ ಸಹಿತ ಇದನ್ನು ಎಚ್ಚರಿಕೆ ಕರೆಗಂಟೆ ಆಗ್ತಾ ಇದ್ದೆ ಅಂತ. ಇಲ್ಲಿವ್ರು ಹೇಗೋ ಒದ್ದಾಡಿಸ್ತಾ ಇದ್ದರು BJPಗರು, ಕಾಂಗ್ರೆಸ್ಸಿಗರು, ಅದೇ ಕಾಲ JDS ಎಲ್ಲ ಕುಡ್ಕೊಂಡು ದಾಟಿಸ್ಕೊತ ಹೋಗ್ತಾಯಿದ್ರು. ಇವತ್ತು ಅದಿಲ್ಲ, ಒಂದು ಹಂತಕ್ಕೆ ನಿರ್ಧಾರ ತೆಗೆದುಕೊಳ್ಳಲೇಬೇಕಾಗಿದೆ. ಅಲ್ಲೇ ಏನಪ್ಪ UDR ಮೂಲಕ ಸತ್ತಂಥವ್ರದ್ದಾಗಿರ್ಬೋದು, ಮತ್ತೇನಾಗಿರ್ಬೋದು, ಅದೇ ಕಾಲಕ್ಕೆ ಹೆಗಡೆ ಅವರ ಪ್ರೈವೇಟ್ ಈ ಒಂದು ಮೆಡಿಕಲ್ ಕಾಲೇಜಿಗೆ ಯಾಕೆ ಇವ್ರು ಕಳಿಸ್ತಾ ಇದ್ರು ಅನ್ನುವಂಥ ಪ್ರಶ್ನೆಗೆ ಇವತ್ತು ಹುಡುಕಬೇಕಾಗಿದೆ. ಅಂದರೆ ಒಂದಲ್ಲ ಎರಡಲ್ಲ ಅನೇಕ ವಿಷಯಗಳಲ್ಲೇ ಚರ್ಚೆಗೆ ಮತ್ತು ಅದೇ ಕಾಲಕ್ಕೆ ಆ ವಿಷಯವನ್ನು ಜನರಿಗೆ ತಿಳಿಸುವಂಥ ಕೆಲಸ ಅಲ್ಲಿಯ ಶಾಸಕರ ಜವಾಬ್ದಾರಿ ಆಗಿದೆ ಮತ್ತು ಜರ್ನಲಿಸ್ಟ್ ಜವಾಬ್ದಾರಿ ಆಗಿದೆ. ಅದೆಲ್ಲಕ್ಕಿಂತ ಹೆಚ್ಚಿಗೆ ಸರ್ಕಾರ ಜವಾಬ್ದಾರಿ ಆಗಿಬಿಟ್ಟದೆ. ಇವತ್ತು ಸರ್ಕಾರ ಇದ್ದಿದ್ರೆ ಎಲ್ಲರೂ ಒಂದು ಮಾಡಲೇಬೇಕು. ಒಂದು ಇದು ಹಿಂದಿದಂಥ ಯಾರಪ್ಪ ಕೊಂದವ್ರು ಯಾರು ಅನ್ನೋದು ಕಂಡು ಹಿಡಿಬೇಕು, SIT ಮೂಲಕ ಆದರೂ ಯಾವ ಮೂಲಕ ಆದರೂ. ಎರಡನೇದು ಕಂಡು ಹಿಡಿಯೋ ಜೊತೆಗೆ ಏನಪ್ಪ ಅಂತಂದ್ರೆ ಇದು ಬರುವಂಥ ಮುಖ್ಯ ವಿಷಯ ಈ ಅನೇಕ ಸಾವು ನೋವುಗಳಿಗೆ ಕಾರಣ ಹುಡ್ಕೊಂಥವ್ರು ಯಾರು ಹುಡ್ಕೊಂಡವ್ರು ಹುಡುಕಿ ಜನ ಮುಂದೆ ಇಡಬೇಕಾಗಿದೆ. ಇದು ಅಂದುಕೊಂಡ್ರೆ ಸುಲಭ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತದ. ಯಾಕಂದ್ರೆ ಈಗಾಗಲೇ ಸರ್ಕಾರ ಈ ವಿಷಯದಲ್ಲಿ ಸೋತಾಗಿದೆ ಅಂತನ್ನೋದು ಈಗ ನಮ್ಮ ಮನವರಿಕೆಗಳಾಗಿದ್ದಾವೆ. ಆದರೂ ಸಹಿತ ಇದಕ್ಕೆ ಪರಿಹಾರ ಏನಾಗೋದು? ಇರುವಂಥ ಪರಿಹಾರ ಹೋರಾಟ ಮಾಡೋದು, ಜೊತೆಗೆ ಸರ್ಕಾರಕ್ಕೆ ಒತ್ತಡದಿಂದ ಇಂಥ ಕೆಲಸಗಳಾಗದಂಗೆ ನೋಡ್ಕೊಳ್ಳುವಂಥದ್ದು. ಈಗ ಆಗಿರುವಂಥ ಕ್ರಿಯೆಗಳಿಗೆ ಶಿಕ್ಷೆ ವಿಧಿಸುವಂಥ ಕೆಲಸವನ್ನು ಯಾರು ಮಾಡಿದ್ದಾರೆ ಅನ್ನೋದನ್ನು ಈಗ ನಾವು ಬಿಡಿಸಿಡಬೇಕಾಗಿದೆ. ಎಲ್ಲರಿಗೂ ಗೊತ್ತದ. ಮರಳಿ ಅಂತ ಹೇಳಿದ್ರೆ ಏನು ಅರ್ಥಿಲ್ಲ. ಅವ್ರಿಗೇನಪ್ಪ ಅಂದರೆ ಗುರಿ ಎಲ್ಲರದು ಈ ಒಂದು ಆರೋಪ ಮಾಡೋರದು ಹೆಗ್ಗಡೆ ಮತ್ತು ಅವ್ರ ಕುಟುಂಬದೆಲ್ಲ ಮಾಡಿದ ಅವ್ರ ಶಿಕ್ಷೆ ಆಗಬೇಕು, ಚೆನ್ನಾಗಿ ಮಾಡಿರಿ ಅಂತೆ. ಅದೇ ಮಾಡಲಿಕ್ಕೆ ಕೊಡ್ತಾ ಇಲ್ಲ ಸರ್ಕಾರ. ಅದಕ್ಕೆ ಸರ್ಕಾರ ಏನಪ್ಪ ಇದು ವೀರೇಂದ್ರ ಹೆಗ್ಗಡೆ ಅವರ ಏನಪ್ಪ ಅಂತಂದ್ರೆ ಇದೇನು ರಾಜ್ಯನ ಅನ್ನುವಂಥ ಮಟ್ಟಿಗೆ ಬಂದಿರ್ತಾ ಇದೆ. ಅದೇನೋ ಆಗಲಿ ಈಗ ಮಾತ್ರ ಸ್ಪಷ್ಟ ಆಗ್ತಾಯಿದೆ, ಒಂದು ಕ್ಲಿಯರ್ ಪಿಕ್ಚರ್ ಬರ್ಲಿಕ್ಕತ್ತದ. ಏನಪ್ಪ ಅಂದ್ರೆ ಒಂದು ಕಡೆ ಮಟ್ಟಣ್ಣವ್ರು ಮತ್ತು ತಿಮ್ಮನೂಡಿ ಅವರ ಗುಂಪು ತಮ್ಮ ಹೋರಾಟ ಮುಂದುವರಿಸದ, ಅದ್ರ ಕುಸುಮಾವತಿ ಅವರು ಇದ್ದಾರೆ. ಇನ್ನು ಇದೇ ಕಾಲಕ್ಕೆ ಈ ಒಂದು ಎರಡನೇ ಗುಂಪು ಅಂದರೆ ಕಾನೂನಾತ್ಮಕ ಹೋರಾಟ ಮಾಡುವಂಥ ಸೋಮನಾಥ್ ನಾಯಕರು ಅಲ್ಲಿ ಲ್ಯಾಂಡ್ಗಳ ಬಗ್ಗೆ, ಲ್ಯಾಂಡ್ ಹೆಂಗೆ ಖರೀದಿ ಮಾಡಿದ್ರು, ಹೆಂಗೆ ತುರುಗು ಮಾಡಿದ್ರು, ಏನು ಮಾಡಿದ್ರು ಅದ್ರ ಬಗ್ಗೆ ಅವರೊಂದು ಮೂಮೆಂಟ್ ಮಾಡ್ತಾ ಇದ್ದಾರೆ. ಅದೊಂದು ಹಂತಕ್ಕೆ ಬರ್ತಾಯಿದೆ. ಹೀಗೆ ಇವ ಎಲ್ಲದ್ರ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಜನಸಾಮಾನ್ಯರು ಸಹಿತ ಜಾಗೃತಿಗೊಳ್ತಾ ಇದ್ದಾರೆ, ಮೂಮೆಂಟ್ ಇಳಿತಾ ಇದ್ದಾರೆ. ಒಂದು ಕಡೆ ಮೂಮೆಂಟು, ಒಂದು ಕಡೆ ಹೋರಾಟಗಾರರು, ಮತ್ತೊಂದು ಕಡೆ ಈಗ ಹೇಳಿದ್ದಲ್ಲಿ ನಿಮಗೆ ಇವರೆಲ್ಲರೂ ಕೂಡಿದಾಗ ನಿಶ್ಚಿತವಾಗಿ ಒಂದು ಹೊಸ ರಿಸಲ್ಟ್ ಬರ್ಬೋದು ಅನ್ನೋದು ಒಂದು ಹೋಪ್. ಅದು ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಬಟ್ ಪ್ರಯತ್ನ ಮಾತ್ರ ಜೋರದಾರ ನಡೆದವು, ಮನೆಗೆ ಹೋಗುವಂಥ ಕೆಲಸ ನಡೆದವ. ಇದಕ್ಕೊಂದು ರಿಸಲ್ಟ್ ಒಳ್ಳೆಯದು ಬರ್ತದೆ ಅನ್ನೋ ಅಪೇಕ್ಷೆ ಮಾಡ್ತಾ ಇಲ್ಲಿ ಅಪರಾಧಿಗಳ ಅದು ಕೊಂದವ್ರು ಯಾರು ಅನ್ನೋದು ಮೋಸ್ಟ್ಲಿ ಇಷ್ಟರಲ್ಲಿ ಗೊತ್ತಾಗಬಹುದು ಅಂತ ನಂಬಿಕೆಯಿಂದ ಬಿಡ್ತಾ ಇದ್ದೀವಿ ಈ ಮಾಧ್ಯಮದಿಗೆ. ಮತ್ತು ನಾಳೆ ನೋಡೋಣ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S16 ನ್ಯೂಸ್ ತಿಳಿಸ್ತಾ ಇರ್ಬೋದು. ಸತ್ಯದ ಕೈಗಳಲ್ಲಿ ವಂದನೆಗಳು.